ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ವರಮಹಾಲಕ್ಷ್ಮಿ ಹಬ್ಬದ ಡೆಕೋರೇಷನ್ಗೆ ಏನೆಲ್ಲ ಬೇಕು ಮತ್ತೆ ನನಗೆ ಏನೆಲ್ಲ ಬೇಕು ಡೆಕೋರೇಷನ್ಗೆ ಅನ್ನೋದನ್ನ ತಗೊಂಡಿದ್ದೀನಿ. ಸೊ ಅದನ್ನೆಲ್ಲ ಒಂದೊಂದಾಗಿ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಡೆಕೋರೇಷನ್ಗೆ ಏನೆಲ್ಲ ಬುಕ್ ಮಾಡಿದ್ದೀನಿ ಮತ್ತೆ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇದನ್ನ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು. ಇದರಲ್ಲಿ ಲೈಟಿಂಗ್ಸ್ ಇರ್ಬೋದು, ನೋಡೋಣ. ಮಾರ್ಕೆಟ್ ಅಲ್ಲಿ ನೋಡಿದ್ವಿ, ಸೇಮ್ ಇದೇನೆ. ಬಟ್ ಮಾರ್ಕೆಟ್ಗಿಂತ ಆನ್ಲೈನ್ ಅಲ್ಲಿ ಕಮ್ಮಿ ಇತ್ತು, ಹಾಗಾಗಿ ನಾನು ಮೀಶೋದಲ್ಲಿ ಇದನ್ನ ಬುಕ್ ಮಾಡಿರೋದು. ಇದನ್ನ ಲೈಟಿಂಗ್ ಬುಕ್ ಮಾಡಿದೀನಿ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ರೌಂಡ್ ಬರುತ್ತೆ ಮತ್ತೆ ಮಧ್ಯ ಮಧ್ಯ ಗ್ಯಾಪ್ ಬರುತ್ತೆ. ಓಪನ್ ಮಾಡ್ತೀನಿ ನೋಡಿ, ಈ ತರ ಮಧ್ಯ ಮಧ್ಯ ಗ್ಯಾಪ್ ಬಂದು ಬಲ್ಬ್ ಬರುತ್ತೆ. ಮತ್ತೆ ಲೈಟಿಂಗ್ಸ್ ಇದ್ ಬಂದು ಗೋಲ್ಡ್ ಕಲರ್ ನಾನ್ ಬುಕ್ ಮಾಡಿರೋದು. ಇಷ್ಟು ಉದ್ದ ಬರುತ್ತೆ, ಇದೊಂದು ಬುಕ್ ಮಾಡ್ಕೊಂಡಿದೀನಿ. ಇವಾಗ ಇದು ಯಾವ ಕಲರ್ ಬರುತ್ತೆ, ಯಾವ ತರ ಕಾಣುತ್ತೆ ಅಂತ ಆನ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ತರ ಗೋಲ್ಡ್ ಕಲರ್ ಅಲ್ಲಿ ಬಲ್ಬ್ ಇದ್ರೆ, ಕಲರ್ ಇದ್ರೆ ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ ಸ್ಕ್ರೀನ್ಗೆ ಹಾಕಿದ್ರೆ. ಅದಕ್ಕೆ ನಾನು ಗೋಲ್ಡ್ ಕಲರೇ ಬುಕ್ ಮಾಡಿದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಇವಾಗ ಮತ್ತೆ ಇನ್ನೊಂದು ಮೀಶೋದಲ್ಲೇ ಬುಕ್ ಮಾಡಿದ್ ಇದನ್ನುವೆ. ನಾನು ಇದು ಅಂಗಡಿಗೆ ಹೋದಾಗೆಲ್ಲ ತುಂಬಾ ಜಾಸ್ತಿ ರೇಟ್ ಹೇಳಿದ್ರು ಅಂತ ಅಲ್ಲೇ ಮೀಶೋದಲ್ಲಿ ಚೆಕ್ ಮಾಡ್ಕೊಂಡು ಬುಕ್ ಮಾಡಿದ್ ಇದನ್ನ. ಇದನ್ನು ಲೈಟೇ, ಸೇಮ್ ತರ ಲೈಟಿಂಗ್ ಇದನ್ನು. ಇದು ಎಲೆದು ನಾನು ಬುಕ್ ಮಾಡಿದ್ದು. ನೋಡೋದಕ್ ಚೆನ್ನಾಗ್ ಬಂದಿದೆ, ಮತ್ತೆ ಇಷ್ಟು ಉದ್ದ ಬಂದಿದೆ ನೋಡಿ, ಚೆನ್ನಾಗಿದೆ ಇದನ್ನು. ಇದನ್ನ ಲೈಟ್ ಆಗಿ ತೋರಿಸ್ತೀನಿ ನೋಡಿ. ಗ್ಯಾಪ್ ಬಂದು ಇಷ್ಟಿಷ್ಟು ಉದ್ದ ಗ್ಯಾಪ್ ಇರುತ್ತೆ, ಮತ್ತೆ ಈ ತರ ಇಷ್ಟು ಉದ್ದ ಬರುತ್ತೆ. ಇಲ್ಲೇನ್ ನಾನು ಲೈಟಿಂಗ್ಸ್ ತಗೊಂಡಿದೀನಿ ಅದನ್ನ ಮಧ್ಯ ಮಧ್ಯ ಬರೋ ತರ ಹಾಕೊಂಡ್ರೆ ಇನ್ನ ಹೈಲೈಟ್ ಆಗಿ ಕಾಣಿಸ್ತದೆ ನೋಡಿ. ಇವಾಗ ಆನ್ ಮಾಡ್ತೀನಿ ನಾನು. ನೋಡಿ ಆನ್ ಮಾಡಿದ್ರೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದನ್ನ ನೀವು ಸಿಂಗಲ್ ಅಲ್ಲೂ ಮಾಡ್ಕೋಬಹುದು, ಆಫ್ ಆನ್ ತರಾನು ಮಾಡ್ಕೋಬಹುದು. ಈ ತರ ಲೈಟ್ ಆಗಿ ಬೇಕು ಅಂದ್ರೆ, ಇಲ್ಲ ಈ ತರ ಮಿಂಚ್ತಾ ಇರಂಗ್ ಬೇಕು ಅಂದ್ರೂ ಹಾಕೋಬಹುದು. ನನ್ಗೆ ಆಕ್ಚುಲಿ ಮಿಂಚ್ತಾ ಇರೋದ್ ಬರುತ್ತಲ್ಲ, ಆ ತರ ತುಂಬಾ ಇಷ್ಟ. ನಂಗಂತೂ ಇದನ್ನ ನೋಡಿ ತುಂಬಾ ಇಷ್ಟ ಆಯ್ತು, ನಂಗೆ ಸಖತ್ ಇಷ್ಟ ಆಯ್ತು. ಇದನ್ನ ತಗೊಳ್ಳೇಬೇಕಂತ ತಗೊಂಡಿದ್ದು. ಬಟ್ ಮಾರ್ಕೆಟ್ ಅಲ್ಗಿಂತ ಮೀಶೋದಲ್ಲಿ ಕಮ್ಮಿ ಇದೆ, ಬಟ್ ಚೆನ್ನಾಗೂನು ಬಂದಿದೆ ಇದು. ಇವಾಗ ನೆಕ್ಸ್ಟ್ ಏನ್ ಬುಕ್ ಮಾಡಿದೀನಿ ಅಂತ ತೋರಿಸ್ತೀನಿ. ಇದನ್ನು ಮೀಶೋದಲ್ಲೇ ಬುಕ್ ಮಾಡಿದ್ ನಾನು. ಇದು ಪ್ಲೇಟ್ ಬುಕ್ ಮಾಡಿದೆ. ಮಧ್ಯ ಲೋಟಸ್ ಇಟ್ಬಿಟ್ಟು ಸುತ್ತ ಸಾಮಂತಿಗೆ ಹೂ ಇಡೋಣ ಅಂತ ಹೇಳ್ಬಿಟ್ಟು ಇದನ್ನ ಬುಕ್ ಮಾಡಿದ್ದು. ನೋಡೋದಕ್ಕೆ ಹೇಗ್ ಬರುತ್ತೆ ಏನೋ ಅಂತ ಅನ್ಕೊಂಡಿದ್ದೆ, ತುಂಬಾ ಚಿಕ್ಕದ್ ಬಂದ್ಬಿಡುತ್ತೆ ಅಂತ. ಬಟ್ ಮೀಡಿಯಂ ಸೈಜ್ ಅಲ್ಲಿ ಚೆನ್ನಾಗ್ ಬಂದಿದೆ ಇದನ್ನ. ಇದು ಲೋಟಸ್ ನಾನು ತಗೊಂಡಿದ್ದು. ಇದನ್ನ ಮಾರ್ಕೆಟ್ ಅಲ್ಲೇ ತಗೊಂಡೆ, ಆನ್ಲೈನ್ ಅಲ್ಲಿ ಏನ್ ಬುಕ್ ಮಾಡಿರ್ಲಿಲ್ಲ. ಇದನ್ನ ಮಧ್ಯ ಇಟ್ಟಿ ಸುತ್ತ ಸಾಮಂತಿಗೆ ಹೂ ಇಟ್ರೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ನೋಡಿ. ಮತ್ತೆ ಡೆಕೋರೇಷನ್ ಸ್ಕ್ರೀನ್ ತಗೊಂಡಿದೀನಿ ನೋಡಿ. ಇದು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಲಕ್ಷ್ಮಿ ತಗೊಳ್ಳೋಣ ಅಂತ ಇದ್ದಿದ್ ನಾನು. ನೆಕ್ಸ್ಟ್ ಗಣಪತಿ ಹಬ್ಬ ಬರೋದ್ರಿಂದ ಅದಕ್ಕೂ ಸೂಟ್ ಆಗುತ್ತೆ ಅಂತ ಗಣಪತಿ ಇದೆ. ಮತ್ತೆ ಇಲ್ಲಿ ಬಾಳೆ ಎಲೆದು ಆಲ್ಮೋಸ್ಟ್ ಎಲ್ಲ ತಗೊಂಡಿದ್ರು ಅಂತ ಹೇಳಿ ನಾನು ಗರಿದ್ ತಗೊಂಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇಲ್ಲಿ ಮಧ್ಯ ಗಣೇಶ ಇದೆ, ಮತ್ತೆ ಇದು ಗರಿ, ಮತ್ತೆ ಇಲ್ಲಿ ಹಾರಗಳಿದೆ. ಬಟ್ ಈ ಹಾರಗಳಿಗಿಂತ ನಾವು ಒರಿಜಿನಲ್ ಹಾರನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಇದನ್ನ ತಗೊಂಡಿದ್ದು. ಆಕ್ಚುಲಿ ಇದ್ರ ಜೊತೆಗೆ ತುಂಬಾ ಐಟಮ್ಸ್ ತಗೊಂಡಿದ್ದೀನಿ, ಒಂದೇ ಅಂಗಡಿಲಿ ತಗೊಂಡಿದ್ ನಾನು. ಇದ್ರ ಜೊತೆಗೆ ಬಂದು ನಾನು ಹಾರನ ತಗೊಂಡಿದ್ದೀನಿ. ಆನ್ಲೈನ್ ಅಲ್ಲಿ ಬುಕ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಎಷ್ಟು ಲೆಂತ್ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾನು ಇದನ್ನ ಡೈರೆಕ್ಟ್ ಅಂಗಡಿಲೇನೆ ತಗೊಂಡಿದ್ದು.
120 ಹೇಳಿದ್ದು, ಬಟ್ ನಾನು ಒಂದೊಂದಕ್ಕೆ 100 ಕೊಟ್ಬಿಟ್ಟು ತಗೊಂಡಿರೋದು. ಇದನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತೆ ಇಲ್ಲಿ ಕೆಳಗಡೆ 2 ಗಂಟೆನೂ ಬಂದಿದೆ. ಇದ್ರ ಜೊತೆಗೆ ಡೆಕೋರೇಷನ್ ಸ್ಕ್ರೀನ್ಗೆ ಹಾಕೋದಕ್ಕೆ ಅಂತೇಳಿ 2 ಲೋಟಸ್ ತಗೊಂಡಿದೀನಿ ನೋಡಿ, ಇಷ್ಟು ಚೆನ್ನಾಗಿದೆ ಅಂತ. ಇದು ಒಂದೊಂದಕ್ಕೆ 80 ರುಪೀಸ್. ಮತ್ತೆ ಇದ್ರ ಜೊತೆಗೆ ಒಂದ್ ಪುಟಾಣಿದೊಂದು ತಗೊಂಡಿದೀನಿ ಮಧ್ಯ ಹಾಕೋದಕ್ಕೆ ಅಂತೇಳಿ, ಚಿಕ್ಕದಾಗಿರೋದು. ಇದನ್ನು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಇದಿಷ್ಟು ಐಟಮ್ಸ್ ಡೆಕೋರೇಷನ್ ಸ್ಕ್ರೀನ್ದು. ಇದಿಷ್ಟು ನಾನು ಮೈಸೂರಲ್ಲಿ ಚಿಕ್ಕ ಗಡಿಯಾರದ ಹತ್ರ 2 ಡೆಕೋರೇಷನ್ ಅಂಗಡಿ ಇದೆ ಅಕ್ಕಪಕ್ಕನೆ. ಆ ಅಂಗಡಿಲಿ ನಾನು ಒಂದೇ ಅಂಗಡಿಲಿ ಇದಿಷ್ಟು ಐಟಮ್ಸ್ ನ ತಗೊಂಡಿದ್ದು. ಈ ಸ್ಕ್ರೀನ್ಗೆ ಮ್ಯಾಚ್ ಆಗ್ಲಿ ಅಂತಾನೆ ನಾನು ಆನ್ಲೈನ್ ಅಲ್ಲಿ ಇದು ಲೈಟಿಂಗ್ಸ್ ನ ಬುಕ್ ಮಾಡಿದ್ದು. ಬಟ್ ಆ ಲೈಟಿಂಗ್ಸ್ ಈ ಸ್ಕ್ರೀನ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತೇಳಿ ಬುಕ್ ಮಾಡಿದ್ದು. ಇದ್ರ ಜೊತೆಗೆ ನಾನು ಸಿಟಿಲಿ ಮಾರ್ಕೆಟ್ ಅಲ್ಲೇನೆ ಬಾಳೆಕಂದ್ ಸಿಕ್ಸೋದು ಸ್ಟ್ಯಾಂಡ್ ತಗೊಂಡಿದೀನಿ. ಆಕ್ಚುಲಿ ಇದೆಲ್ಲ ಆಲ್ಮೋಸ್ಟ್ ಹಳ್ಳಿಗಳಲ್ಲಿ ಕಂಬಗಳಿಗೆನೆ ಕಟ್ತಾರೆ, ಏನ್ ಟಿಪಾಯಿ ಇಟ್ಟಿರ್ತಾರೆ ಅದಕ್ಕೇನೆ. ಬಟ್ ಇದ್ರ ಜೊತೆ ಇಟ್ರೆ ನಾವು ಯಾವ ಸೈಡ್ಗಾದ್ರೂ ಇಟ್ಕೋಬಹುದು. ಟೇಬಲ್ ಇನ್ನೇನಾದ್ರೂ ಇಟ್ಕೋಬಹುದು, ಇಲ್ಲ ಟೇಬಲ್ ಅಕ್ಕಪಕ್ಕನಾದ್ರೂ ಇಟ್ಕೋಬಹುದು. ಬಟ್ ಇದನ್ನು ಚೆನ್ನಾಗಿದೆ. ಇದನ್ನ ಆಲ್ಮೋಸ್ಟ್ ಒಂದ್ 5-6 ಇಯರ್ಸ್ ಇಂದಾನು ನೋಡಿದೀನಿ. ಬಟ್ ನಾನಿಲ್ಲಿ ಹಸ್ಬೆಂಡ್ ಮನೇಲಿ ಈ ಸಲ ವರಮಹಾಲಕ್ಷ್ಮಿ ಮಾಡೋದ್ರಿಂದ ಲಾಸ್ಟ್ ಇಯರ್ ಎಲ್ಲ ಮಾಡಿದ್ರು, ಬಟ್ ಇದ್ ಯಾವ್ದನ್ನು ತಗೊಂಡಿರ್ಲಿಲ್ಲ. ನಾನು ಈ ವರ್ಷ ಇದನ್ನೆಲ್ಲ ಹೊಸದಾಗಿ ತಗೊಂಡು ಮಾಡ್ತಿದ್ದೀನಿ. ನೆಕ್ಸ್ಟ್ ಕಾಲು ಕೈ ತಗೊಂಡಿದ್ದೀನಿ. ಇದನ್ನ ನಾನು 600 ಕೊಟ್ಬಿಟ್ಟು ತಗೊಂಡಿದ್ದು. ಆನ್ಲೈನ್ ಅಲ್ಲೂ ಸೇಮ್ ಇತ್ತು, ಬಟ್ ಆನ್ಲೈನ್ ಅಲ್ಲಿ ಚಿಕ್ಕದು ದೊಡ್ಡದು ಆ ತರ ಮಿಸ್ ಆಗಿ ಬರ್ಬೋದು ಅಂತೇಳಿ ನಾನು ಡೈರೆಕ್ಟ್ ಅಂಗಡಿಗೆ ಹೋಗಿ ತಗೊಂಡಿದ್ದು. ನೋಡಿ, ಇದು ಕಾಲು. ಆಕ್ಚುಲಿ ಕಾಲಲ್ಲಿ 2 ತರ ಇರುತ್ತೆ, ಒಂದು ಸ್ಟ್ರೈಟ್ ಬಂದಿರುತ್ತೆ, ಮತ್ತೆ ಈ ತರ ಬೆಂಡ್ ಆಗಿನೂ ಇರುತ್ತೆ. ನನ್ಗೆ ಸ್ಟ್ರೈಟ್ ತಗೊಂಡ್ರೆ ಈ ತರ ಈಗ ಸ್ಟ್ರೈಟ್ ತಗೋತೀವಿ ಅಂದ್ರೆ ಹಿಂಗ್ ಬರುತ್ತೆ. ನಮಗ್ ಬೆಂಡ್ ಆಗ್ಬೇಕು ಅಂದ್ರೆ ಈ ತರ ಬೆಂಡ್ ಮಾಡಿ ಇಲ್ಲೆಲ್ಲ ರಬ್ಬರ್ ಎಲ್ಲ ಸುತ್ತಿ ಮಾಡೋದಕ್ಕೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಕ್ರಾಸ್ ಆಗಿರೋದನ್ನೇ ತಗೊಂಡಿದೀನಿ. ಇದು ಕೈ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದನ್ನ ನೋಡಿ ತಗೋಬೇಕು, ಯಾಕೆಂದ್ರೆ ಇಲ್ಲಿ ಇಂಕ್ ಇರುತ್ತಲ್ಲ ಅದೆಲ್ಲ ಇಲ್ಲೆಲ್ಲ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ನೋಡ್ಬಿಟ್ಟು ತಗೋಬೇಕು ಅಲ್ಲೇನೆ. ಬಂದು ಜಡೆ ದೇವ್ರಿಗೆ ಹಾಕೋದಕ್ಕೆ ಅಂತಾನೆ ತಗೊಂಡಿದೀನಿ ಹೊಸದಾಗಿ. ಸೊ ಇದಕ್ಕೆ 300 ಆಯ್ತು ನಾನು ತಗೊಂಡಿದ್ದು. ಇದನ್ನ ಸೈಡ್ ಇಂದ ಹಾಕಿದ್ರೆ ಚೆನ್ನಾಗ್ ಕಾಣುತ್ತೆ. ಲಕ್ಷ್ಮಿಗೆ ಅಂತ ತಗೊಂಡಿರೋದ್ರಿಂದ ನಾನು ಲಕ್ಷ್ಮಿ ಪತ್ಕ ಇರೋದನ್ನೇ ನೋಡ್ಬಿಟ್ಟು ತಗೊಂಡಿದೀನಿ. ಇದನ್ನು ತುಂಬಾ ಚೆನ್ನಾಗಿದೆ, ಮತ್ತೆ ಕಲರ್ ಎಲ್ಲ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಗೋಲ್ಡ್ ಆಗಿ, ಅದಕ್ಕೆ ಇದನ್ನ ತಗೊಂಡೆ. ಇದು ದೇವ್ರಿಗೆ ಅಂತ ತಗೊಂಡಿದ್ ಸೆಟ್ಟು ನಾನು. ಸರ, ಡಾಬು, ಮತ್ತೆ ಲಾಂಗ್ ಸರ, ಶಾರ್ಟ್ ಸರ, ಬೈತಲೆ ಇದಿಷ್ಟುನು ಬಂದಿದೆ, ಮತ್ತೆ ಇಯರಿಂಗ್ಸ್ ಬಂದಿದೆ. ದೇವ್ರಿಗೆ ಅಂತಾನೆ ತಗೊಂಡಿದ್ದು. ಇದು ಸೇಮ್ ಲಕ್ಷ್ಮಿ ಇರೋ ಬಿಲ್ಲೆಗಳೇನೆ ಇದೆ ಇದ್ರಲ್ಲಿ. ನೋಡೋದಕ್ ತುಂಬಾ ಚೆನ್ನಾಗಿತ್ತು, ಮತ್ತೆ ಯಾವ್ದೇ ಸೀರೆ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ತಗೊಂಡೆ. ಇದು ಡಾಬೆ, ಇದನ್ನು ಲಕ್ಷ್ಮಿ ಇರೋದನ್ನೇ ತಗೊಂಡಿದೀನಿ. ದೇವ್ರಿಗೆ ಅಂತಾನೆ ತಗೊಂಡಿದೀನಿ ನೋಡಿ, ತುಂಬಾ ಚೆನ್ನಾಗಿದೆ. ಇದನ್ನ ಎಷ್ಟು ದೊಡ್ಡದಾದ್ರೂ ಮಾಡ್ಕೋಬಹುದು, ನಮಗ್ ಚಿಕ್ಕದ್ ಬೇಕು ಅಂದ್ರೆ ಚಿಕ್ಕದು ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ. ಇದು ಬಂದು 250. ಇದನ್ನು ಸಿಟಿಲೇ ತಗೊಂಡಿದ್ದು. ಇದ್ ಬಂದು ತೆಂಗಿನಕಾಯಿ ಏನ್ ಕೂರ್ಸಿರ್ತೀವಿ ಕಳ್ಸದಿಂದ ಅಲ್ಲಿ ಚುಚ್ಬಿಟ್ಟು ಇಲ್ಲಿಂದ ಸರನು ಹಾಕ್ಬೋದು, ಮತ್ತೆ ಹೂ ಏನಾದ್ರೂ ಮುಡಿಸ್ತೀವಿ ಅಂದ್ರೆ ಹಿಂದೆ ಗ್ಯಾಪ್ ಇರಲ್ಲ. ಸೊ ಇದನ್ನ ತಗೊಂಡ್ರೆ ನಾವು ಈ ತರ ಚುಚ್ಬಿಟ್ಟು ಹಾರಗಳನ್ನು ಬಿಡ್ಬೋದು, ಸರನು ಬಿಡ್ಬೋದು, ಚೆನ್ನಾಗ್ ಕಾಣಿಸುತ್ತೆ ಅಂತೇಳಿ. ಇದು ಗ್ರಿಪ್ ಇರುತ್ತೆ ಅಂತೇಳಿ ಇದನ್ನ ತಗೊಂಡಿದ್ದು. ದೇವ್ರಿಗೆ ಅಂತ ತಗೊಂಡಿರೋ ತಾಳಿ. ಇದನ್ನು ರೆಡಿನೇ ಸಿಕ್ತು ಮಾರ್ಕೆಟ್ ಅಲ್ಲಿ ಅಂತೇಳಿ ತಗೊಂಡಿದ್ದು. ಇದಕ್ಕೆ 150 ಕೊಟ್ಬಿಟ್ಟು ತಗೊಂಡಿದ್ದು. ಇದು ಕಲರ್ಸ್ ತಗೊಂಡಿದೀನಿ. ಈ ಕಲರ್ಸ್ ಏನಕ್ಕೆ ಅಂತ ಹೇಳಿದ್ರೆ ದೇವ್ರಿಗೆ ಕಣ್ಣ ಹತ್ರ ಬರೆಯೋದಕ್ಕೆ, ಮತ್ತೆ ಏನಾದ್ರೂ ಡಿಸೈನ್ ಹಣೆಗ್ ಹಾಕೋದಕ್ಕೆ, ತುಟಿಗ್ ಬರೆಯೋದಕ್ಕೆ ಅಂತೇಳಿ ಇಷ್ಟ ಕಲರ್ಸ್ ಇದೆ. ಇದಿಷ್ಟಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಬೋದು, ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡಿದೀನಿ. ಇವಾಗ ತುಂಬಾ ಇಂಪಾರ್ಟೆಂಟ್ ಆಗಿರೋದನ್ನ ತೋರಿಸ್ತೀನಿ. ಆಕ್ಚುಲಿ ಅದನ್ನ ಇಲ್ದೇನೆ ಲಕ್ಷ್ಮಿ ಕೂರ್ಸೋದಕ್ಕೆ ಆಗೋದಿಲ್ಲ. ಸೊ ಲಾಸ್ಟ್ ಇಯರ್ ಎಲ್ಲ ನನ್ನ ಹಸ್ಬೆಂಡ್ ಇದನ್ನ ತಗೊಂಡಿದ್ರು. ಲಾಸ್ಟ್ 3-4 ಇಯರ್ಸ್ ಇಂದನವರು ಈ ಮುಖವಾಡನ್ನೇ ಯೂಸ್ ಮಾಡಿದ್ರು. ಇವಾಗ ನಾನ್ ಬಂದು ಚೇಂಜ್ ಮಾಡಿದೀನಿ. ನಾನು ಇವಾಗ ಈ ಸಲ ತಗೊಂಡಿರೋದು ಈ ಮುಖವಾಡ.
ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡೋದಕ್ಕೆ ತುಂಬಾ ಲಕ್ಷಣವಾಗಿದೆ. ಈ ಸಲ ನಾನು ಈ ಮುಖವಾಡನ ಯೂಸ್ ಮಾಡಿ ಲಕ್ಷ್ಮಿ ಕಳಶನ ಕೂರ್ಸೋದು. ನನ್ಗಂತೂ ಇದನ್ನ ನೋಡಿ ಇಷ್ಟ ಆಯ್ತು ತುಂಬಾ ಜಾಸ್ತಿ. ಚೆನ್ನಾಗಿದೆ ಮತ್ತೆ ಮುಖ ಲಕ್ಷಣ. ಇದಿಷ್ಟು ಐಟಮ್ಸ್ನ ನಾನು ವರಮಹಾಲಕ್ಷ್ಮಿ ಹಬ್ಬ ಡೆಕೋರೇಷನ್ಗೆ ಅಂತೇಳಿ ತಗೊಂಡಿರೋದು. ಯಾಕೆಂದರೆ ನಾನು ಮದುವೆ ಆದಾಗಿಂದ ಇದೇ ಫಸ್ಟ್ ಹಬ್ಬ ಬಂದಿರೋದು. ಇದನ್ನು ನಾನು ಹಸ್ಬೆಂಡ್ ಮನೇಲೇ ಮಾಡಬೇಕಂತೇಳಿ ಮಾಡ್ತಾ ಇರೋದು. ಸೊ ಈ ಹಬ್ಬನ ನಾನು ತುಂಬ ಸ್ಪೆಷಲ್ ಆಗಿ ಚೆನ್ನಾಗಿ ಡೆಕೋರೇಷನ್ ಮಾಡಿ ಮಾಡಬೇಕಂತ ಹೇಳಿ ಇಷ್ಟಪಟ್ಟು ನಾನು ಇದಿಷ್ಟನ್ನು ತೊಗೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇಲ್ಲ ಇಲ್ಲಿರೋ ಐಟಮ್ಸ್ ಬಗ್ಗೆ ಏನಾದರೂ ನಿಮಗೆ ತೊಗೋಬೇಕು ಅಂತ ಇಷ್ಟ ಇದ್ದರೆ ಎಲ್ಲಿ ತೊಗೊಂಡಿದ್ದೇನೋ ಅಂತ ಹೇಳ್ತೀನಿ, ಕಮೆಂಟ್ ಮಾಡಿ. ಇದೇನಾದರೂ ಮೀಶೋದಲ್ಲಿ ತೊಗೊಂಡಿರೋದು ಲಿಂಕ್ ಬೇಕಿದ್ರು ಕಮೆಂಟ್ ಮಾಡಿ, ನಾನು ನಿಮಗೆ ಮೆಸೇಜ್ ಕಳಿಸ್ಕೊಡ್ತೀನಿ, ಲಿಂಕ್ ಶೇರ್ ಮಾಡ್ಕೊಡ್ತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.